ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನೀವು ಆಲ್ರೆಡಿ ಟೈಟಲಲ್ಲಿ ನೋಡಿರ್ತೀರಾ. ಹೌದು, ನಾನಿವತ್ತು ಹೇಳ್ತಾ ಇರೋದು ನ್ಯಾಚುರಲ್ ಮತ್ತು ಮನೆಮದ್ದು. ಸೊ ಇದು ಮೇಯ್ನಾಗಿ ಆ್ಯಕ್ನಿ ಮತ್ತು ತುಂಬ ಡ್ರೈ ಸ್ಕಿನ್, ಅನ್ಇವನ್ ಸ್ಕಿನ್ ಟೋನ್, ಸೊ ಯಾರ್ಯಾರಿಗಿರುತ್ತೆ ಅವರು ಪ್ರತಿಯೊಬ್ಬರು ಕೂಡ ಮನೇಲೇ ಫೇಸ್ ಪ್ಯಾಕ್ ಯೂಸ್ ಮಾಡಬಹುದು. ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳಿದ್ರಿ ಪಿಂಪಲ್ ಅವಾಯ್ಡ್ ಮಾಡೋದಕ್ಕೆ ಏನು ಅಪ್ಲಿಕೇಶನ್ ಮಾಡಬಹುದು ಅಂತ. ಸೊ ನಿಮಗೆಲ್ಲ ನಾನು ಈ ವಿಡಿಯೋನ ಸಜೆಸ್ಟ್ ಮಾಡ್ತೀನಿ, ಮತ್ತು ಪ್ರೆಗ್ನೆನ್ಸಿ ಇರೋರಿಗೆ ಮೇಯ್ನ್ಲಿ ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ಇದು ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಕೆಮಿಕಲ್ ಆ್ಯಡ್ ಆಗಿಲ್ಲ. ಸೊ ಹಾಗಾಗಿ ಟ್ರೈ ಮಾಡ್ಬೋದು. ಬನ್ನಿ, ನಾನು ಯಾವ ರೀತಿ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಇದನ್ನು ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಸೊ ಇವಾಗ ನಿಮಗೆ ನಾನು ಯಾವ ರೀತಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡಬಹುದು ಅಂತ ಕೂತ್ಕೊಂಡು ರೆಡಿ ಮಾಡಿಟ್ಕೊಂಡು ನಿಮಗೋಸ್ಕರ ಈ ಪಾಯಿಂಟ್ಸ್ನ ತಂದಿದ್ದೀನಿ. ಸೊ ನೋಡಬಹುದು ನೀವು. ನಾನು ಈಗ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಹೇಗೆ ಅಂತ. ಎಕ್ಸ್ಪ್ಲನೇಷನ್ ಕೊಡೋದಾದರೆ, ಬಾಳೆಹಣ್ಣಿನ ನೈಸರ್ಗಿಕ ಪೌಷ್ಟಿಕಾಂಶಗಳು ಮತ್ತು ಸಕ್ಕರೆಯ ಸ್ಕ್ರಬ್ಬಿಂಗ್ ಗುಣಧರ್ಮಗಳು ಸೇರಿ ಚರ್ಮವನ್ನು ಸ್ವಚ್ಛಗೊಳಿಸಿ ಮೃದುವಾಗಿಸಲು ಸಹಾಯ ಮಾಡುತ್ತದೆ ಈ ಪ್ಯಾಕ್. ಸೊ ಇದನ್ನು ನೀವು ನೈಸರ್ಗಿಕ ಹೊಳಪು ಅಂತಲೇ ಅನ್ಕೊಬಹುದು, ಸರಿನಾ? ಸೊ ಆ್ಯಂಡ್ ಇದರಲ್ಲಿ ನಿಮಗೆ ಡೆಡ್ ಸೆಲ್ಸ್ ಇರುತ್ತಲ್ಲ, ಅದನ್ನು ತೆಗ್ದಾಕುತ್ತೆ, ಮತ್ತು ನ್ಯಾಚುರಲ್ ಹೊಳಪು ಕೊಡುತ್ತೆ, ಮತ್ತು ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನನ್ನು. ಮೇಯ್ನ್ಲಿ ಇದು ಹೈಡ್ರೇಟ್ ಕೊಡುತ್ತೆ. ತುಂಬ ಚೆನ್ನಾಗಿದೆ. ನನಗಂತೂ ಎಷ್ಟು ಸಾಫ್ಟಾಗಿದೆ ಅಂತ ನಾನು ಎಕ್ಸ್ಪ್ಲೇಷನ್ನೇ ಕೊಡೋಕ್ಕಾಗಲ್ಲ, ಅಷ್ಟು ಸಾಫ್ಟ್ ಆಗುತ್ತೆ ಸ್ಕಿನ್ನು ಇದು ಈ ಪ್ಯಾಕ್ ಹಚ್ಚಾದ್ಮೇಲೆ. ಮತ್ತು ಮೇಯ್ನು ಹೈಡ್ರೇಟ್ ಮಾಡುತ್ತಲ್ಲ, ಅದೇ ಮೇಯ್ನ್ ಇಂಪಾರ್ಟೆಂಟು. ಮತ್ತು ಬ್ಲ್ಯಾಕ್ ಮಾರ್ಕ್ಸ್ ಏನಾದ್ರು ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ನ್ಯಾಚುರಲ್ಲಾಗಿ ನಾವು ಸ್ಕ್ರಬ್ ಮಾಡೋದ್ರಿಂದ ಯಾವುದೇ ರೀತಿ ಸ್ಕಿನ್ಗೆ ತೊಂದರೆ ಆಗೋಲ್ಲ. ಮತ್ತು ಕಪ್ಪು ಮಚ್ಚೆಗಳು ಕಡಿಮೆ ಆಗಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಅದನ್ನು ನಾವು ಈಸಿಯಾಗಿ ರಿಮೂವ್ ಮಾಡಬಹುದು. ನಾವು ಬಾಳೆಹಣ್ಣು ಸಿಪ್ಪೆಲ್ಲೇ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು, ಅದಾದಮೇಲೆ ನಾವು ನೋಡಿ ಬಾಳೆಹಣ್ಣನ್ನ ತೊಗೊಂಡು ನಾನು ಈ ಥರ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದನ್ನು ಎರಡನ್ನೂ ಸ್ಮ್ಯಾಶ್ ಮಾಡಿ ಫೇಸ್ಗೆ ಹಚ್ಕೊತಾ ಇರೋದು. ಸೊ ಈ ಥರ ಹಚ್ಕೊಳ್ಳೋದ್ರಿಂದ ಇದನ್ನು ನ್ಯಾಚುರಲಾಗಿ ನಾವು ಸ್ಕ್ರಬ್ ಮಾಡಿದ್ರೆ ನಿಮಗೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಈಸಿಯಾಗಿ ರಿಮೂವ್ ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ನಾವು ಸ್ಕ್ರಬ್ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮತ್ತೆ ಹೇಳಬೇಕು ಅಂದರೆ, ಇದರಲ್ಲಿ ನಿಮಗೆ ತ್ವಚೆಗೆ ನೈಸರ್ಗಿಕ ಹೊಳಪು, ಒಣ ಚರ್ಮಕ್ಕೆ ತೇವಾಂಶ ನೀಡುತ್ತೆ, ಮತ್ತು ಡೆಡ್ ಸೆಲ್ ಚರ್ಮಕ್ಕೆ ಪರಿಹಾರ ಅಂತಲೇ ಹೇಳಬಹುದು. ಮೊಡವೆ ನಿಯಂತ್ರಣ, ತ್ವಚೆಯ ಏಜಿಂಗ್ ಕಡಿಮೆ ಮಾಡುತ್ತೆ. ಮೇಯ್ನಾಗಿ ನಮಗೆ ರಿಂಕಲ್ಸ್ ಆಗ್ತಾ ಇರುತ್ತೆ, ಅದನ್ನು ಕಮ್ಮಿ ಮಾಡುತ್ತೆ. ಮತ್ತು ರಿಂಕಲ್ಸ್, ಡಾರ್ಕ್ ಸರ್ಕಲ್ ಜಾಸ್ತಿ ಆಗುತ್ತೆ, ಇದೆಲ್ಲ ತುಂಬ ನೀಟಾಗಿ ಕಡಿಮೆ ಮಾಡುತ್ತೆ ಇದು. ನನಗಂತೂ ಡಾರ್ಕ್ ಸರ್ಕಲ್ ಇಲ್ಲ ಮತ್ತು ರಿಂಕಲ್ಸ್ ಇಲ್ಲ, ಅದಂತೂ ತುಂಬ ಖುಷಿ. ನನಗೆ ತುಂಬ ಖುಷಿ ಅನ್ನೋದಿದೆ ಇದರಲ್ಲಿ. ಸೊ ನನಗೆ ಯಾವ ರೀತಿ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ ಅಂತ ನೀವು ನೋಡಬಹುದು. ಮತ್ತು ಸನ್ ಡ್ಯಾಮೇಜ್, ಮೇಯ್ನಾಗಿ ನಾವು ಹೇಳಬೇಕು ಅಂದರೆ, ಸೂರ್ಯನ ಬೆಳಕಿನಿಂದ ಇದು ನಮಗೆ ಟ್ಯಾನ್ ಆಗಿರುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡಿ ಆ ಡೆಡ್ ಸೆಲ್ಸ್ ಅದನ್ನು ನೀಟಾಗಿ ರಿಮೂವ್ ಮಾಡುತ್ತೆ. ಸೊ ಅದೊಂದು ಖುಷಿ ಇದೆ. ಮತ್ತು ಇನ್ನು ಕೆಲವು ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ, ಅದನ್ನೆಲ್ಲ ಹೇಳ್ತೀನಿ. ಮತ್ತು ಇದರಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಸಿ, ವಿಟಮಿನ್ ಇ, ಪೊಟ್ಯಾಷಿಯಮ್ ಇಷ್ಟು ಇದೆ ಇದರಲ್ಲಿ. ಸಕ್ಕರೆನ ನಾನು ಏನಕ್ಕೆ ಬಾಳೆಹಣ್ಣು ಜೊತೆಗೆ ಯೂಸ್ ಮಾಡಿದ್ದೀನಿ ಅಂದರೆ, ಬರೀ ಬಾಳೆಹಣ್ಣು ಹಚ್ಕೊಳ್ಳೋದ್ರಿಂದ ಫುಲ್ಲು ಡ್ರೈ ಮಾಡುತ್ತೆ ಸ್ಕಿನ್ನನ್ನ. ಅಂದರೆ ಅದು ಅಂಟ್ಕೊಂಡ್ರೆ ರಿಮೂವ್ ಮಾಡಬೇಕಾದಾಗ ಕಷ್ಟ ಆಗುತ್ತೆ. ಹಾಗಾಗಿ ಸಕ್ಕರೆ ಹಚ್ಕೊಳ್ಳೋದ್ರಿಂದ ಓಪನ್ ಪೋರ್ಸ್ ಮಿನಿಮೈಸ್ ಆಗುತ್ತೆ, ಮತ್ತು ಟೈಟ್ನಿಂಗ್ ಸ್ಕಿನ್ ಕೊಡುತ್ತೆ, ಸ್ಕಿನ್ ಸಾಫ್ಟ್ ಮಾಡುತ್ತೆ. ಮತ್ತು ಬನಾನಾ ಜೊತೆಗೆ ಸಕ್ಕರೆ ಆ್ಯಡ್ ಆಗೋದ್ರಿಂದ ಬನಾನಾ ಇನ್ನೂ ಕೂಡ ಮೆಲ್ಟ್ ಆಗಿರುತ್ತೆ, ಡ್ರೈ ಆಗೋದೇ ಇಲ್ಲ, ಕಂಪ್ಲೀಟ್ ಡ್ರೈ ಕೊಡೋದೇ ಇಲ್ಲ. ಸೊ ಇದೊಂದು ಹ್ಯಾಪಿ ಇದೆ, ಹಾಗಾಗಿ ನಾನು ಇದನ್ನು ಹಚ್ಕೊಂಡಿದ್ದೀನಿ.
ನಾನು ತುಂಬ ಯೂಸ್ ಮಾಡಿದ್ದೀನಿ ಈ ಪ್ಯಾಕು. ನನಗಂತೂ ಪರ್ಸ್ನಲಿ ತುಂಬ ಚೆನ್ನಾಗಿ ಇಷ್ಟ. ಹಾಗಾಗಿ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ. ನಾನಿವಾಗ ಸ್ನಾನ ಮುಗಿಸ್ಕೊಬಂದು ನನ್ನ ಫೇಸ್ ಯಾವ ರೀತಿ ಇದೆ ಅಂತ ತೋರಿಸ್ತಿದ್ದೀನಿ. ಸೊ ನೋಡ್ಬೋದು ಎಷ್ಟು ಚಾರ್ಮ್ ಆಗಿದೆ ಅಂತ ಸ್ಕಿನ್ನು. ಅದಾದಮೇಲೆ ನಾನು ಕ್ರೀಮ್ ಅಪ್ಲಿಕೇಶನ್ನು ಸ್ವಲ್ಪ ನಾನು ವ್ಯಾಸ್ಲಿನ್ ಅಪ್ಲೈ ಮಾಡ್ಕೊತೀನಿ. ಫಸ್ಟು ವ್ಯಾಸ್ಲಿನ್ ಹಚ್ಚೋದ್ರಿಂದ ಯಾವುದೇ ಇರಿಟೇಷನ್ ಆಗೋಲ್ಲ ಸ್ಕಿನ್ಗೆ. ಯಾವುದೇ ಪ್ರಾಡಕ್ಟ್ ಅಪ್ಲಿಕೇಶನ್ ಮಾಡಬೇಕಾದ್ರೂ ನನಗೆ ಏನೂ ಅನಿಸಲ್ಲ. ನಾನು ಇವಾಗ ಯಾವುದೂ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಪ್ರಾಡಕ್ಟ್ಸು. ಇದಾದಮೇಲೆ ಅಲೋವೆರಾ ಯೂಸ್ ಮಾಡ್ತೀನಿ. ವ್ಯಾಸ್ಲಿನ್ ಯೂಸ್ ಮಾಡಿಬಿಟ್ಟು ಅದಾದ್ರ ಮೇಲೆ ನಾನು ಅಲೋವೆರಾ ಯೂಸ್ ಮಾಡ್ತೀನಿ. ಅದಾದಮೇಲೆ ನಾರ್ಮಲಾಗಿ ಸ್ಟಿಕ್ಕರ್ ಹಚ್ಕೊಂಡು ಲೈಟಾಗಿ ಕಲರ್ ಲಿಪ್ ಬಾಮ್ ಹಚ್ಕೊತೀನಿ ಅಷ್ಟೇ. ಅದು ಕೂಡ ನ್ಯಾಚುರಲ್ ಪ್ರಾಡಕ್ಟೇ. ಸೊ ಇಷ್ಟಿರುತ್ತೆ ನನ್ನ ರೂಟೀನು. ನೀವು ಕೂಡ ಟ್ರೈ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾವುದೇ ವಿಡಿಯೋ ನೋಟಿಫಿಕೇಷನ್ ನಾನು ವಿಡಿಯೋ ಯಾವುದನ್ನೇ ನಾನು ಅಪ್ಲೋಡ್ ಮಾಡಿದ್ರು ನಿಮಗೆ ಮೊದಲು ತಲುಪುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ. ಸೊ ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ಸಿಂಪಲ್ ಮನೆ ರೆಮಿಡಿ. ಸೊ ಏನೂ ಇಲ್ಲ, ಜಸ್ಟು ಬಾಳೆಹಣ್ಣು ಶುಗರು ಆ್ಯಡ್ ಮಾಡಬೇಕು. ಬಾಳೆಹಣ್ಣು ಸಿಪ್ಪೆಯಲ್ಲಿ ನಾವು ಫಸ್ಟ್ ಫೇಸ್ ಸ್ಕ್ರಬ್ ಮಾಡಿರ್ತೀವಿ, ಲೈಟಾಗಿ ಮಸಾಜ್ ಕೊಟ್ಟು. ಅದಾದಮೇಲೆ ಈ ಕ್ಲೆನ್ಸ್ ಮಾಡ್ತೀವಲ್ಲ ಅದೇ ರೀತಿ. ಅದಾದಮೇಲೆ ಫೇಸ್ ಪ್ಯಾಕು ಫೇಸ್ ಸ್ಕ್ರಬ್ ಆಗುತ್ತೆ. ಶುಗರಿಂದ ಸ್ಕ್ರಬ್ ಆಗುತ್ತೆ, ಬನಾನಾಯಿಂದ ಫೇಸ್ ಪ್ಯಾಕ್ ಆಗುತ್ತೆ. ಎರಡು ಮಿಕ್ಸ್ ಮಾಡಿ ನಾವು ಹಚ್ಕೊತೀವಿ ಅಷ್ಟೇ. ಈ ಎರಡೇ ಪ್ರಾಡಕ್ಟಿಂದ ನಾವು ತುಂಬ ಬೆನಿಫಿಟ್ಸ್ನ ಯೂಸ್ ಮಾಡ್ಕೊತಾ ಇರೋದು. ಸೊ ನೋಡಬಹುದು ನೀವು ನ್ಯಾಚುರಲ್. ನೀವು ಅಟ್ಲೀಸ್ಟ್ ಇದನ್ನು ವೀಕ್ಲಿ ಟ್ವೈಸ್ ಯೂಸ್ ಮಾಡಬಹುದು. ಮತ್ತು ಈ ಫೇಸ್ ಪ್ಯಾಕ್ ಬಾಯ್ಸು ಯೂಸ್ ಮಾಡಬಹುದು, ಗರ್ಲ್ಸು ಯೂಸ್ ಮಾಡಬಹುದು. ನೋಡಿ ನನ್ನ ಸ್ಕಿನ್ ಯಾವ ರೀತಿ ಕಾಣಿಸ್ತಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಡೇ ಲಾಗ್ ಇದಾಗಿತ್ತು. ಸೊ ಇನ್ನೇನಾದರೂ ಐಡಿಯಾಸ್, ನಿಮ್ಮ ಟಿಪ್ಸ್ ಏನಾದರೂ ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.